ಏನೇನೋ ಒಂದು ಪ್ರಶ್ನೆ ಇದೆ ಕೆಇಸಿಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಕೆಎ ಕಡೆಯಿಂದ ಫೈನಲಿ ಒಂದು ಆನ್ಸರ್ನ ಮಾಡಿದಾರೆ. ಏನೇನು ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ಗಳನ್ನ ಕೊಟ್ಟಿರೋ ಅದ್ರ ಬಗ್ಗೆ ನೋಡೋಣ. ಮತ್ತೆ ನೀವು ನಮ್ಮ ಚಾನಲ್ ಏನೇನು ಡೌಟ್ಸ್ಗಳನ್ನ ಕೇಳಿರಾ ಅದ್ರ ಬಗ್ಗೆ ಕೂಡ ನಾನು ಆನ್ಸರ್ನ ಮಾಡ್ತೀನಿ. ಈ ಒಂದು ವಿಡಿಯೋ ನೀವೇನು ಸಿಇಟಿ ನೀಟ್ ಕೌನ್ಸಿಲಿಂಗ್ ಕರ್ನಾಟಕದಲ್ಲಿ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ಜೋಸ್ನ ಒಂದು ಚಾರ್ಟ್ ಬೋರ್ಡ್ ಇದೆ. ಜಸ್ಟ್ ಕೆಇಸಿಟಿ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿ, ಕೆಇಸಿಟಿ ಕಾಲೇಜಸ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಲ್ಲ ಬ್ರಾಂಚಲ್ಲಿ ಕೂಡ ಎಷ್ಟೆಷ್ಟು ಕಟ್ ಆಫ್ ಇದೆ ಅನ್ನೋದು ಫ್ರೀ ಆಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಫಸ್ಟ್ ನೀವು ನಮ್ಮ ಚಾನಲಲ್ಲಿ ಏನೇನು ಡೌಟ್ಸ್ಗಳನ್ನ ಕೇಳಿದಿರಾ ಅದ್ರ ಬಗ್ಗೆ ನಾನು ಆನ್ಸರ್ನ ಮಾಡ್ತೀನಿ. ಆಮೇಲೆ ಕೆ ಅವರು ನಿಮ್ಮ ಪ್ರಶ್ನೆಗೆ ಏನೊಂದು ಆನ್ಸರ್ನ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದೇನೆಂದರೆ, ಇವಾಗ ನಾನು ಸಿಇಟಿ ಕೌನ್ಸಿಲಿಂಗ್ ಮಾತ್ರ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಆದರೂ ಕೂಡ ನಾನು ನೀಟ್ ಎಕ್ಸಾಮ್ ಕೂಡ ಬರೆದಿದ್ದೀನಿ. ಇವಾಗ ನನಗೆ ನೀಟ್ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇಲ್ಲ, ನಾನು ನೀಟ್ ಕೌನ್ಸಿಲಿಂಗ್ಗೆ ಆಪ್ಷನ್ ಎಂಟ್ರಿ ಮಾಡಲ್ಲ. ನಾನು ಕೂಡ ಇಲ್ಲಿ ಕೆ ವೆಬ್ಸೈಟಲ್ಲಿ ಒಂದು ಲಿಂಕ್ ಇದೆಯಲ್ವಾ, ನೀಟ್ ರೋಲ್ ನಂಬರು ಎಂಟರ್ ಮಾಡೋದು, ಆ ಒಂದು ಲಿಂಕ್ನ ಯೂಸ್ ಮಾಡಿ ನಾನು ಏನಾದರೂ ಒಂದು ರೋಲ್ ನಂಬರ್ನ ಎಂಟರ್ ಮಾಡಬೇಕಂತ ಕೇಳ್ತಾ ಇರೋ ನೀಟಿದು. ನೀವು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ನೀವೇನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಬಿಟ್ಟಾಕಿ ನೀವು ಸಿಇಟಿ ಕೌನ್ಸಿಲಿಂಗ್ನ ಕಾನ್ಸಂಟ್ರೇಟ್ನ ಮಾಡಿ, ಸರಿನಾ? ಇದು ನೀವು ಯಾರ್ಯಾರು MBBS BDS ಆಯುಷ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ಔಟ್ನ ತೊಗೊಳ್ಳಿ. ಮತ್ತು ಇವಾಗ ನೀವು ಸಾಕಷ್ಟು ಜನ ಕೇಳ್ತಾ ಇರೋದೇನೆಂದರೆ, ಇವಾಗ ನಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾಯಿಲ್ಲ, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಆಗುತ್ತೆ ಅಂತ ಕೇಳ್ತಾ ಇರೋ. ಇನ್ನೊಂದಷ್ಟು ಜನ ಕೇಳ್ತಾ ಇರೋದೇನೆಂದರೆ, ನೇಮ್ ಬಂದ್ಬಿಟ್ಟು ಮಿಸ್ ಮ್ಯಾಚ್ ಅಂತ ಬರ್ತಿದೆ ಅಂತ. ಈ ಒಂದು ಇಶ್ಯೂ ಇವಾಗ ಕೆ ಅವರು ಫಿಕ್ಸ್ ಮಾಡಿದರೆ ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ನಿಮ್ಮ ನೀಟ್ ರೋಲ್ ನಂಬರ್ ಹಾಕಿದ್ರೆ ಅದು ಅಪ್ಡೇಟ್ ಆಗ್ತಿದೆ, ಚೆಕ್ ಮಾಡಿ ಒಂದು 2-3 ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಕೆ ಅವರು ಕೂಡ ಅವಾಗಲೇ ಹೇಳಿದ್ರು, ನೀವು ನೀಟ್ ರಿಜಿಸ್ಟರ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಆದರೆ ವೆರಿಫಿಕೇಷನ್ ಸ್ಲಿಪ್ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋತಾ ಇರಾ, ಆದರೆ ಸಿಇಟಿ ಏನಿತ್ತು ಅದೇ ರೀತಿ ಬರ್ತಿದೆ, ಯಾವುದೇ ಥರದ ಚೇಂಜಸ್ ಆಗ್ತಾ ಇಲ್ಲ. ಆದರೆ ಕೆ ಅವರು ಏನು ಮಾಡಿದ್ರು ಅಂದರೆ, ಇವಾಗ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ್ರಲ್ಲ ಆ ಒಂದು ಲಿಂಕಲ್ಲೇ ಇವಾಗ ವೆರಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಕೂಡ ಆಪ್ಷನ್ನ ಕೊಟ್ಟಿದ್ದಾರೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಆಗ್ತಿದೆ, ಕೆಲವರಿಗೆ ಡೌನ್ಲೋಡ್ ಆಗ್ತಿಲ್ಲ. ಡೌನ್ಲೋಡ್ ಆಗ್ತಾಯಿಲ್ಲ ಅಂದರೆ ಏನು ಕೂಡ ತಲೆ ಕೆಡಿಸ್ಕೊಬಿಡಿ, ನಾಳೆ ಡೌನ್ಲೋಡ್ ಮಾಡ್ಕೋಬೋದು, ಅದಕ್ಕೇನು ಟೈಮ್ ಲಿಮಿಟ್ ಇರೋದಿಲ್ಲ, ಸರಿನಾ? ಅವಾಗ ನಿಮ್ಗೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ನೀಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡಿಸ್ಪ್ಲೇ ಆಗಬೇಕು, ಅದೊಂದ್ಸಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಸದ್ಯಕ್ಕಂತೂ ಸ್ಟಾರ್ಟ್ ಆಗಲ್ಲ. ಏನಕ್ಕೆಂದರೆ MCC ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು, ಅದ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಕರ್ನಾಟಕದಲ್ಲಿ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ. ಅದರಿಂದ ಇನ್ನೂ ಟೈಮ್ ತೊಗೊಳುತ್ತೆ, ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ನೀಟ್ಗೆ ಸಂಬಂಧಪಟ್ಟಾಗಿ ಈ ರೀತಿ ಏನಾದರೂ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ, ಅಪ್ಡೇಟ್ನ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.